ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಅಪರ್ಣ ಮದುವೆಗೆ ಒಪ್ತಾ ಇಲ್ಲ. ಅಂಜಲಿ ಮಗಳು ಮದುವೆ ಮಾಡಿ ಅದನ್ನು ನೋಡಬೇಕು ಅನ್ನೋ ಆಸೆ. ಕೊನೆ ಪಕ್ಷ ಮಗಳು ಎಸ್ಟೇಟಿಗೆ ಹೋದರೆ ಸಾಕು ಅಂತ ಅದಕ್ಕೂ ತಯಾರಾಗಿಲ್ಲ ಅಪರ್ಣ. ಅಪರ್ಣನ ಹೇಗೆ ಒಪ್ಸೋದು ಅನ್ನೋದು ಗೊತ್ತಾಗ್ತಾ ಇಲ್ವೇ. ಯಾರಿಗೂ ಬೈದು ಬುದ್ಧಿ ಹೇಳೋ ವಯಸ್ಸಲ್ಲಪ್ಪ. ಏನು ಮಾಡೋದು? ಲೋ, ನಿನಗೇನಾದ್ರು ಐಡಿಯಾ ಹೊಳೆಯುತ್ತೇನೋ? ಬೇಕಾದಷ್ಟಿದೆಯಾ? ಒಂದು ಹೇಳ. ಒಳಗಿದೆ ಒಂದು ಬರಲ್ವೇ? ಬೆಂಕಿ ಹಾಕು. ಮಾವ ಏನೋ ಬಹಳ ಸೀರಿಯಸ್ ಆಗಿರೋ ಹಾಗಿದೆ. ಇರ್ಲಿ ಮಾವ, ಹೇಗಿದ್ದೀರಿ ಮಾವ? ಹೇಗಿದ್ದೀರಿ? ನೀನ್ಯಾಕೆ ಇಲ್ಲಿಗೆ ಬಂದೆ? ನಿಮ್ಗೆ ಮಂತ್ಲಿ ಇದಕ್ಕೆ ನನಗೆ ಮಂತ್ರಿ? ಅಯ್ಯೋ ಇಲ್ಲ, ಚೆಕಪ್ಗೆ ಬಂದೆ, ಅದೇ ಅಷ್ಟೇ. ಕರೀದೆ ಯಾಕೋ ಬಂದೆ? ಕರೀದೆ? ಅಪರ್ಣನ ಕರೆದ್ಲು, ಬೈದ್ ಬೇರೆ ಕರೆದ್ಲು. ಓ, ನಿನ್ನೂ ಬೈದ್ಲು? ಆದ್ರೆ ಅಲ್ಲಿಗೆ ನಿಮ್ಮನ್ನು ಬೈತಾಳೆ ಅಂತಾಯ್ತು. ನಮ್ಮನ್ನ ಯಾಕೆ ಬೈತಾರೋ? ನಮ್ಮ ಹತ್ರ ಗಂಭೀರವಾಗಿ ಕೆಲವು ವಿಷಯಗಳೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು ಅವ್ರ ಜೊತೆ ಒಳಗೆ. ಜನ ಅದನ್ನ ಬೈದ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಿರ್ಲಿ, ನಿನ್ ಯಾಕೆ ಬೈದ್ಲು? ಅದು ನನ್ನ ಇಲ್ಲಿಂದ ಚೆಕಪ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಬೈದ್ಲು. ನಾನೇ ಬರ್ತೀನಲ್ಲಪ್ಪ, ನನ್ ಬಿಟ್ರೆ ಇನ್ಯಾರು ಗಿರಾಕಿ ಇದ್ದಾರೆ ನಿಂಗೆ? ಅದಾಗಬಾರ್ದು, ನೀವು ಅಲ್ಲಿವರೆಗೂ ಬರಬಾರ್ದು ಅಂತ ನನ್ನೇ ಇಲ್ಲಿಗೆ ಬರೋದಕ್ಕೆ ಹೇಳೋದು. ಕೂತ್ಕೊಳ್ಳಿ. ನಾ ಕೂತ್ಕೊಳ್ಳಂತ ನನ್ಗೇನಾಗಿಲ್ಲ, ಹೋಗ. ಡಾಕ್ಟರ್ ನಾನು, ನೀವು ಹೊಸ ಡಾಕ್ಟರ್ಗಿಂತ ಹಳೆ ರೋಗಿನೇ ವಾಸಿ ಅಂತ ಗಾದೆನೇ ಇದೆ. ನಾನು ಆರೋಗ್ಯವಾಗಿದ್ದೀನೋ ಇಲ್ವೋ ನನಗೆ ಗೊತ್ತಾಗತ್ತೆ, ಅಷ್ಟು ಅನುಭವ ಇದೆ ನನಗೆ. ಯಾವತ್ತು ನೀವು ಹೀಗೆ ಮಾತಾಡ್ದವ್ರಲ್ಲ, ಇವತ್ತು ಯಾಕೆ ಹೀಗೆ? ಏನ್ ಮಾಡ್ಲಿ, ನನ್ನ ಚಿಂತೆನೆ ನನ್ನ ತಲೆ ತಿಂತಾ ಇದೆ. ಚಿಂತೆ ಮಾಡಿದ್ರೆ BP ಜಾಸ್ತಿ ಆಗುತ್ತೆ, ಶುಗರ್ ಹೆಚ್ಚಾಗಿ ಹೋಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳಿ, ನಾನು ಅಪರ್ಣ ಸಾಲ್ವ್ ಮಾಡ್ತೀವಿ. ಈಗ ಪ್ರಾಬ್ಲಮ್ ಇರೋದು ಅಪರ್ಣ. ಅವಳದೇನ್ ಪ್ರಾಬ್ಲಮ್? ಮದುವೆನಾ ಆಗ್ಲಿ ಬಿಡು, ಅದಕ್ಕೆ ಯಾಕೆ ಯೋಚನೆ? ಅವಳು ಒಪ್ತಾ ಇಲ್ಲಪ್ಪ. ಅವರಮ್ಮನ ಮಾತು ಕೇಳ್ತಾ ಇಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ. ಓಹೋ, ಇದಾ ಪ್ರಾಬ್ಲಮ್ಮು? ಇದು ಸೀರಿಯಸ್ ಪ್ರಾಬ್ಲಮ್ ಅಲ್ಲ. 2 ವರ್ಷ ಕಳೆದು ಮದುವೆ ಆಗ್ಲಿ ಬಿಡಿ, ಏನ್ ಅವಸರ ಈಗ? ಅವಸರ ಇರೋದು ನನಗಲ್ಲಪ್ಪ, ಅವರಮ್ಮನಿಗೆ. ಮಗಳು ಮದುವೆ ಆಗ್ಲಿಲ್ವಲ್ಲ ಅಂತ ಯೋಚನೆ ಮಾಡಿ ಮಾಡಿ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದಾರೆ. ಓಹೋ, ಅಯ್ಯ ಏನಾರು ಐಡಿಯಾ ಇದ್ರೆ ಕೊಡಯ್ಯ. ಐಡಿಯಾ ಬಂತ? ಏನದು? ನೀವು ಮಲಗಿ ಹೇಳ್ತೀರಿ, ಮಲಗಿ. ಬೇಡ. ಯಾಕೆ? ನನ್ನ ಮಲಗಿಸ್ಬಿಟ್ಟು ನನ್ನ ಹತ್ರ ಫೀಸ್ ಕಿತ್ಕೊಂಡು ಒಂದು ಟ್ಯಾಬ್ಲೆಟ್ ಬರ್ಕೊಟ್ಬಿಟ್ಟು ಹೊರಟೋಗ್ತೀನಿ ನೀನು. ಅಲ್ಲ, ಮಲಗಿ, ನೀವು ಮಲಗಿ ಹೇಳ್ತೀನಿ. ಏನು ಗೂಂಡಾಗಿರಿ ಮಾಡ್ತೀರ ನೀನು? ಗೂಂಡಾಗಿರಿ ಅಲ್ರಿ, ಇದು ಐಡಿಯಾಗಿರಿ. ಮಲಗ್ರಿ, ಮಲಗಿ. ಬರ್ತಾ ಇದ್ದಾಳೆ ಈಗ, ನಿಮಗೆ ಬೆವರ್ತಾ ಇದೆ.
BP ಜಾಸ್ತಿ ಆಗ್ತಾ ಇದೆ, ಶುಗರ್ ಜಾಸ್ತಿ ಆಗ್ತಾ ಇದೆ, ಉಸಿರಾಟ ಜೋರು, ಉಸಿರಾಟ. ಅಂಕಲ್ ತಾತನ್ಗೇನಾಯ್ತು? ಯಾಕಂಕಲ್ ತಾತನ್ಗೇನಾಯ್ತು? ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿರೋದು. ತಾತ ವಿಚಾರ ಮಾಡಿಬಿಡ್ಬೇಡ. ನಾನು ಈಗ ತಾನೇ ನಿದ್ದೆ ಮಾಡೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅಂಕಲ್ ತಾತನ್ಗೇನಾಯ್ತು? ಮೈಯೆಲ್ಲ ಬೆವತ್ತು ಹೋಗಿತ್ತು, ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗೋಗಿತ್ತು, ಶುಗರ್ ಜಾಸ್ತಿ ಆಗೋಗಿತ್ತು, ತುಂಬ ಟೆನ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾತನ್ಗೆ ಯಾಕೆ ಅಷ್ಟೊಂದು ಟೆನ್ಷನ್ ಅಂತೆ? ಎಲ್ಲದಕ್ಕೂ ಕಾರಣ ನೀನೇ. ನಾನೇನು ಮಾಡಲಿಲ್ಲ ಅಂಕಲ್. ನೀನವ್ರ ಮಾತು ಕೇಳಲಿಲ್ಲ. ಯಾವ ಮಾತು? ನೀನು ಮದುವೆ ಮಾಡ್ಕೊಡಲ್ಲ ಅಂದ್ಯಂತೆ. ನಮ್ಮ ಅಪರ್ಣ ನನ್ನ ಮಾತೇ ಕೇಳಲಿಲ್ಲ. ನಾನು ಇನ್ಯಾಕೆ ಬದುಕಿರಲಿ ಅಂತ ತುಂಬ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ಹಾರ್ಟ್ ಫೇಲ್ಯೂರ್ ಆಗೋಗಿರೋದು. ನೀವು ಹೇಳ್ತಿರೋದು ನಿಜನಾ? ಆ ದೇವರಿದಾನೋ ಇಲ್ವೋ ಅವನ ಮೇಲೆ ಆಣಿಯಾಗೂ ಹೇಳ್ತಿದ್ದೀನಿ, ಇದು ಸತ್ಯ. ಚಿಕ್ಕ ವಯಸ್ಸಿಂದ ನಿನ್ನವರು ಸಾಕಿ ಸಲಹೆ ಬೆಳೆಸಿಲ್ವಾ? ನೀನವ್ರ ಮಾತಿಗೆ ಬೆಲೆ ಕೊಡೋದು ಬೇಡವಾ? ಹಾಗೆ ನೀನು ಅವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಅವರು ಎದೆ ಓಡಿದು ಸತ್ತೋಗಲ್ವಾ? ಇಷ್ಟ ಇಲ್ದಿದ್ದ ಮದುವೆ ಯಾಕಾಗೋದು ಅಂತ ಸುಮ್ಮನೆ ಇದ್ದೆ. ಇದರಿಂದ ತಾತನ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಖಂಡಿತ ನನ್ಗೆ ಗೊತ್ತಿರಲಿಲ್ಲ ಅಂಕಲ್. ಅವ್ರ ಗುಣ ಆದ್ರೆ ಸಾಕು, ಅವ್ರು ಯಾವ ಹುಡುಗನ್ ತೋರಿಸ್ತಾರೋ ಆ ಹುಡುಗನ ನಾನು ಮದುವೆ ಆಗ್ತೀನಿ. ನೋಡು, ತಾತನ ಮನಸ್ಸು ನೋವಾಗ ಹಾಗೆ ನಡ್ಕೋಬಾರ್ದು. ಏನು ಅವ್ರ ಹತ್ರ ಹೋಗಿ ನಾನು ನೀವು ಹೇಳಿದ ಹುಡುಗನ್ನೇ ಮದುವೆ ಆಗ್ತೀನಿ, ನೀವು ಹೇಳಿದ ಹಾಗೆ ನಡ್ಕೋತೀನಿ ಅಂತ ಅಂದ್ಬಿಡು. ಕೂಡಲೇ ಅವ್ರ ಮುಖದಲ್ಲಿ ನೋಡು, ಅರ್ಧಕ್ಕರ್ಧ ಕಾಯಿಲೆನೇ ಮಾಯ ಆಗೋಗಿರುತ್ತೆ. ಏನಂತೀಯ? ನಾನು ತಾತನ ಎಚ್ಚರ ಮಾಡ್ತೀನಿ, ನೀವು ಹೋಗಿ ಒಂದು ಲೋಟ ಹಾಲು ತಗೊಂಬಂದ್ಬಿಡು. ಈಗ ತಾನೇ ಇಂಜೆಕ್ಷನ್ ಕೊಟ್ಟೆ ಅಂತ ಹೇಳಿದ್ರಲ್ವಾ? ಅದು ಡೋಸೇಜ್ ಕಡಿಮೆ ಕೊಟ್ಟಿದ್ದೆ, ಎದ್ಬಿಡ್ತಾರೆ. ನೀನು ಹೋಗಿ ಹಾಲು ತಗೊಂಬ ಹೋಗು. ಮಾವ ಹೇಗಿದೆ ನನ್ನ ಪ್ಲಾನು? ಹೇಳಿದ ಕೂಡಲೇ ಹೇಗೆ ಒಪ್ಕೊಂಡು ಹೊಟ್ಟೋದ್ಲು ನೋಡಿದ್ರಾ? ಏನ್ ತಲೆ ಅದಿದ್ದು, ಏನ್ ತಲೆ? ಅಷ್ಟಲ್ದಿ ನಾನು ಡಾಕ್ಟರ್ ಆಗ್ತಾ ಇತ್ತು ನಮ್ಮಮ್ಮ. ನೀವು ಡಾಕ್ಟರ್ ಆಗಿರ್ಬೇಕಾಗಿರ್ಲಿಲ್ಲ ಕಣಯ್ಯ, ಲಾಯರ್ ಆಗ್ಬೇಕಾಗಿತ್ತು ಕಣಯ್ಯ, ಕ್ರಿಮಿನಲ್ ಲಾಯರ್ ಆಗ್ಬೇಕು. ನೀರು ಹಾಲೇ ಇದೆಯಲ್ಲ, ನಾನಿನ್ನೇನು ಎಲೆ ಮಗು ಅನ್ಕೊಂಡಿದ್ದೀರಾ? ಎಲ್ರು ಸೇರಿ ಆಟ ಆಡೋಕೆ? ಹಾಲಲ್ಲ, ನೀರು ಸಿಗಲ್ಲ. ಅಯ್ಯೋ! ಹಲೋ, ಮಾರ್ನಿಂಗ್. ಹಲೋ. ಪೇಪರ್ ಬೇಕಾ? ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್? ಹೀಗೆ ಜನರಲ್ ಆಗಿ. ಇಲ್ಲ ಶ್ಯಾಮ್, ಸಾಯಂಕಾಲ ಮಾತಾಡೋಣ. ಈಗ ನಾನು ಐ ಆಮ್ ಜಸ್ಟ್ ರಶಿಂಗ್. ನೀವು ಯಾವಾಗಲೂ ಬ್ಯುಸಿಯಾಗೇ ಇರ್ತೀರಾ. ಏನು ಮಾಡೋದು, ಈ ಬಿಸ್ನೆಸ್ ಮೆನ್ಗಳ ಹಣೆ ಬರನೇ ಎಷ್ಟು. ನಮ್ಗೆ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ. ನಮಗೆ ರೆಸ್ಟ್ ಸಿಗೋದು ಒಂದೇ ಸಲ, ಅದು ಪರ್ಮನೆಂಟ್ ರೆಸ್ಟ್. ಓಕೆ, ಬಾಯ್. ಬಾಯ್. ಓ ನೋ ಸೌಂದರ್ಯ, ನೋ ಕಾಫಿ ಫಾರ್ ಮೀ. ಟೈಮ್ ಇಲ್ಲ. ಈ ಕಾಫಿ ನಿಮಗಲ್ಲ, ಅವರಿಗೆ. ಓ ಓಕೆ ದೆನ್, ಪ್ಲೀಸ್ ಬಾಯ್. ಕಾಫಿ. ಥ್ಯಾಂಕ್ಸ್.
ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದಾಗ ನಿಮಗೆ ಬೇಜಾರಾಯ್ತಲ್ಲ? ಮಗಳ ಹತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ, ಇನ್ನು ನನಗಿನ್ನಷ್ಟು ಬೇಜಾರಾಗಬಾರ್ದು. ಅವರು ಜೀವನನ ತುಂಬ ಕ್ಯಾಶುವಲ್ ಆಗಿ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಅವ್ರ ಥರ ಇರಬೇಕಾಗಿತ್ತು. ನಾವು ಆ ಥರ ಇರಬಾರ್ದು ಅಂತ ಅವ್ರು ನಮಗೆ ಉಪದೇಶ ಮಾಡಬೇಕಾಗಿತ್ತು. ಹೋಗ್ಲಿ ಬಿಡು, ನೀನು ಇಂಥ ವಿಷಯಗಳನ್ನ ಕ್ಯಾಶುವಲ್ ಆಗೇ ತಗೋಬೇಕು. ನನಗೆ ಆ ಥರ ಮನ್ಸಿಲ್ವಲ್ಲ. ಸಂಬಂಧ ಸೆಂಟಿಮೆಂಟ್ ಅನ್ನೋದು ಕಿತ್ತು ತಿಂತಾ ಇರತ್ತೆ. ಹೌದು, ಇವರು ಮುಂಚೆಯಿಂದಾನು ಹೀಗೇನಾ? ನನಗೆ ಬುದ್ಧಿ ಬಂದಾಗ್ಲಿಂದನೂ ಹೀಗೆ. ಇವ್ರ ಸ್ವಭಾವನ ನಿಮ್ಮ ತಾಯಿ ಸಹಿಸ್ಕೊಂಡಿದ್ದು ಆಶ್ಚರ್ಯನೇ. ಎರಡೂ ಆಶ್ಚರ್ಯನೇ, ಎರಡೂ ದುರದ ಬೆಟ್ಟ. ಕಣ್ಣಿಗೆ ಅಂದ ಆನಂದ, ಹತ್ರ ಹೋದ್ರೆ ಬರೀ ಕಲ್ಲಿ ಮುಳ್ಳು, ಕಾಲಿಡೋಕೆ ಆಗಲ್ಲ. ನಿನಗೆ ಜಿಗುಪ್ಸೆ ಆಗಿದೆ. ನಾವು ಅನ್ಕೊಂಡಿದ್ದಾಗದೇ ಇದ್ದಾಗ, ಮನ್ಸಿಗೆ ತುಂಬಾ ನೋವಾದಾಗ ಜಿಗುಪ್ಸೆ ಆಗೋದು ಸಾಮಾನ್ಯ. ಇಂಥ ಅನುಭವ ಎಲ್ರಿಗೂ ಹಾಗೆ ಆಗತ್ತೆ. ನೀವು ಜಿಗುಪ್ಸೆ ಅನುಭವಿಸಿದ್ದೀರಾ? ಎಲ್ರಿಗೂ ಆಗಿರುತ್ತೆ ಅಂದ್ಮೇಲೆ ನಾನು ಒಬ್ಬ ಅಲ್ವಾ, ಹಾಗೆ ಇರುತ್ತೆ. ಆಗ ನಿಮಗ್ ಪ್ರಾಣ ಕಳ್ಕೋಬೇಕಂತ ಅನ್ಸ್ಲಿಲ್ವಾ? ಜಿಗುಪ್ಸೆಗೆ ಆಯುಸ್ ಅನ್ನೋದಿಲ್ಲ. ಕೆಲವು ಕ್ಷಣಗಳಿರುತ್ತೆ, ಕೆಲವು ದಿನಗಳಿರುತ್ತೆ, ಕೆಲವು ತಿಂಗಳಿರುತ್ತೆ. ಆಮೇಲೆ ಎಲ್ಲ ನಾರ್ಮಲ್ ಬಂದ್ಬಿಡುತ್ತೆ. ನಾನು ಅನ್ಕೊಂಡಾಗೆ ನಿಮ್ ಹಿಂದೆ ಏನೋ ಕತೆ ಇದೆ, ಅದನ್ನ ನೀವು ಹೇಳ್ತಾ ಇಲ್ಲ. ಎಲ್ರ ಹಿಂದೆ ಇರೋದು ಒಂದೇ ಕತೆ, ಆದ್ರೆ ರೂಪಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದಾಗೆ ನೀನು ಅಬ್ನಾರ್ಮಲ್ ಇಂದ ನಾರ್ಮಲ್ ಬಂದಿದ್ಯಲ್ಲ? ನೀವು ತಂದಿದ್ದೀರಲ್ಲ, ಇದನ್ನೇ ಮೇಂಟೈನ್ ಮಾಡು. ನಮ್ ತಂದದಕ್ಕೆ ಅವಕಾಶ ಕೊಡಲ್ಲ. ನಾವು ಆಗಾಗ ಮಾತಾಡ್ತಾರೆ. ಅದೇ ಅವ್ರ ಸ್ವಭಾವ ಅಂತ ನಿನ್ ಮನ್ಸಲ್ಲೇ ನೀನ್ ಅನ್ಕೊಂಡ್ಬಿಡು. ಅವಾಗ ಯಾವ ಪ್ರಾಬ್ಲಮ್ಮು ಇರಲ್ಲ. ನನ್ನ ಮನ್ಸು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಅದಕ್ಕೆ ಶಾಂತಿ ಇಲ್ಲ. ತಂದ್ಕೊಡೋ ಪ್ರಯತ್ನ ಮಾಡು. ಅದ್ ಸರಿ, ಕತೆ ಬರಿತೀನಿ ಅಂತಂದ್ರೆ ಕಾದಂಬರಿನ ಬರೀರಿ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ರಾ? ಈಗಷ್ಟೇ ಆರಂಭ ಆಗಿದೆ. ಕಥೆನ ಯಾವ ಟ್ರ್ಯಾಕಲ್ಲಿ ತಗೊಂಡು ಹೋಗೋದು ಅಂತಾನೆ ಅರ್ಥ ಆಗ್ತಿಲ್ಲ. ಅಂತ್ಯ ಕೂಡ ಸಿಕ್ಕಿಲ್ಲ. ಈಗಷ್ಟೇ ಆರಂಭ ಆಗಿದೆ ಅಂತೀರಾ? ಈಗಲೇ ಅಂತ್ಯದ ಬಗ್ಗೆ ಯಾಕೆ ಚಿಂತೆ? ಕಥೆಯಲ್ಲಿ ಓದ್ಸ್ಕೊಂಡು ಹೋಗೋ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡ್ಬೇಕು, ಆಗ ಅಂತ್ಯ ತಾನಾಗೆ ಸಿಗತ್ತೆ. ಅದು ಸರಿ ಅನ್ನೋ. ಆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ನೇ ಹುಡುಕ್ತಾ ಇದ್ದೀನಿ. ಸಿಗ್ತಾ ಇದೆಯಾ? ಸಿಗ್ಬೋದು.